ಸುರೇಶ್ ಅವರ ಬಳಿ ಇಷ್ಟೇ ಪ್ರಸ್ತಾಪ ಮಾಡಿದ್ದೇನೆ. ನಾನು ನಂಜೇಗೌಡ ಹತ್ರ ಪ್ರಸ್ತಾಪ ಮಾಡಿಲ್ವಲ್ಲ. ನೋಡಿ, ಹೇಳಿದ್ನಲ್ಲ, ಇವತ್ತು ಗೌರವಾಯುತ ಸಿದ್ದರಾಮಣ್ಣವ್ರಿಗೆ, ಗೌರವಾಯುತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ತಕ್ಕಂಥ ಸುರೇಶ್ ಅವರಿಗೆ, ನಮ್ಮ ಗೌರವಾಯುತ ಮಂತ್ರಿಗಳಾಗಿರ್ತಕ್ಕಂಥ KH ಮುನಿಯಪ್ಪನವರ ಒಂದು ಮಾತಿನ ಮೇಲೆ ಇವತ್ತು ಕಟ್ಟು ಬಿದ್ದು ನಾನು ಇದ್ದೇನೆ. ಮುಂದೆ ಈ ನಾಯಕರು ಯಾವ ರೀತಿ ದಾರಿ ತೋರಿಸ್ತಾರೋ ಅದೇ ರೀತಿ ಹೋಗ್ತೇನೆ. ಅವ್ರ ಬಗ್ಗೆ ಮಾತಾಡೋದಿಲ್ಲ, ನನಗೆ ಅವ್ರ ಬಗ್ಗೆ ಮಾತಾಡೋ ಅಗತ್ಯತೆ ಕೂಡ ಇಲ್ಲ. ಇಷ್ಟೊಂದು ಸ್ಪಷ್ಟವಾಗಿ ಹೇಳಿದ್ದೇನೆ. ನನಗೆ ಭರವಸೆ ಕೊಟ್ಟಿರ್ತಕ್ಕಂಥದ್ದು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರು, ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಗೌರವಾನ್ವಿತ BS ಸುರೇಶ್ ಅವರು, ಈ ಕರ್ನಾಟಕ ಸರ್ಕಾರದ ಆಹಾರ ಮಂತ್ರಿಗಳಾಗಿರ್ತಕ್ಕಂಥ ಮಾಜಿ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ KH ಮುನಿಯಪ್ಪನವರ ಸಮಕ್ಷಮದಲ್ಲಿ ಇದು ಚರ್ಚೆ ಆಗಿದೆ. ಆ ಚರ್ಚೆಯ ಫಲಶ್ರುತಿಯಾಗಿ ಮಾಡ್ತಾರೆ ಅನ್ನೋ ಆಶಾಭಾವ ನನಗಿದೆ. ನಂಜೇಗೌಡ ಹೇಳಿಕೆಗೂ ನನಗೂ ಸಂಬಂಧ ಇಲ್ಲ. ನಾನು ಆ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ. ನಿಮ್ಮಿಬ್ಬರ ಅಭಿಪ್ರಾಯ ನಾನಿಲ್ಲ. ನಾನು ರೈತರ ಪರ, ಮಹಿಳೆಯರ ಪರ, ಬಡವರ ಪರ, ಒಬ್ಬ ಕೂಲಿ ಮಾಡೋ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥವನ್ನ ನಾನು, ಒಬ್ಬ ದಲಿತನಾಗಿ ಒಬ್ಬ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದ್ದು, ಆ ಸಂಸ್ಥೆಯಲ್ಲಿ ನೂರಾರು ಕೋಟಿ ರೂಪಾಯಿಗಳು ಆ ಭ್ರಷ್ಟಾಚಾರವಾಗಿ ದುರುಪಯೋಗ ಆಗ್ತಾ ಇರಬೇಕಾದಾಗ ಪ್ರಶ್ನೆ ಮಾಡತಕ್ಕಂಥದ್ದು ನನ್ನ ಜನ್ಮಸಿದ್ಧ ಹಕ್ಕು. ನನಗೂ ನಂಜೇಗೌಡರಿಗೂ ಪರ್ಸನಲ್ ಆಗಿ ಯಾವುದು ವ್ಯಾಜ್ಯಗಳಿಲ್ಲ. ಇಬ್ಬರು ಒಂದೇ ಪಕ್ಷದವರೇ. ನಂಜೇಗೌಡರನ್ನ ವ್ಯಕ್ತಿಗತವಾಗಿ ಪ್ರೀತಿಸ್ತೇನೆ. ಆದರೆ ಕೋಮುಲ್ನಲ್ಲಿ ಏನೇನು ಹಗರಣಗಳು ನಡೆಯಿತು, ಚಿಕ್ಕಬಳ್ಳಾಪುರ ಡೈರಿ ಕೆಟ್ಟೋದಾಗೋ ವಿಚಾರ ಆಗ್ಬೋದು, ಚಿಂತಾಮಣಿಯಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಆಗ್ಬೋದು, ಎಮ್ಮಿಗೆ ಗೋಲ್ಡನ್ ಡೈರಿ ಆಗ್ಬೋದು, ನೇಮಕಾತಿಯಲ್ಲಿ ಆಗ್ಬೋದು, ಇದರೊಟ್ಟಿಗೆ ಟ್ರಾನ್ಸ್ಪೋರ್ಟೇಷನ್ ಆಗ್ಬೋದು, ಆಮೇಲೆ ಏನು ನೀವು ಪಾಡ್ರ್ ಬೆಳಿತೀವಿ ಅಂತೇಳಿ ಜಮೀನು ತಗೊಂಡು ಸೋಲಾರ್ ಮಾಡ್ಲಿಕ್ಕೆ ಹೋದ್ರಲ್ಲ ಅದರಲ್ಲಾಗ್ಬೋದು. ಎಲ್ಲದರಲ್ಲೂ ಕೂಡ ಕಾನೂನನ್ನ, ನಿಯಮಗಳನ್ನ ಗಾಡಿಗೆ ತೂರಿ ಈ ರೈತರ ಹಣವನ್ನು ಲಟ್ಟಾಯಿಸಿಕೊಳ್ರಲ್ಲ, ದುರುಪಯೋಗ ಆಗಿದೆಯಲ್ಲ, ಅದ್ರ ಬಗ್ಗೆ ನನ್ನ ಹೋರಾಟ. ವ್ಯಕ್ತಿಗತವಾಗಿ ಖಂಡಿತವಾಗ್ಲೂ ಕೂಡ ನಂಜೇಗೌಡರಿಗೂ ನನಗೂ ಪರ್ಸನಲ್ ಆಗಿ ಏನೂ ಇಲ್ಲ. ನಾನು ಅವರ ಆಸ್ತಿಗೆ ಹೋಗಿಲ್ಲ, ಅವ್ರು ನನ್ನ ಆಸ್ತಿಗೆ ಬಂದಿಲ್ಲ. ನೋಡಿ, ನನ್ನ ಹೋರಾಟ ಅದಕ್ಕೋಸ್ಕರ ಬಂದಿರ್ತಕ್ಕಂಥದ್ದು. ನಾನು 12 ವರ್ಷಗಳಿಂದ ನನ್ನ ಭಾಗದಲ್ಲೇ ಡೈರಿ ಇದ್ರೂ ಕೂಡ ಒಬ್ಬ ಶಾಸಕನಾಗಿ ನಾನು ಅಲ್ಲಿ ಎಂಟ್ರಿ ಆಗಿರಲಿಲ್ಲ. ಯಾಕೆ ಹೇಳಿ? ಆ ಸಮಸ್ಯೆ ಚೆನ್ನಾಗಿ ನಡೀಲಿ ಉದ್ದೇಶದಿಂದ. ಇವಾಗ ಎಂಟ್ರಿ ಆಗಿದ್ದೀನಂದ್ರೆ ಅಲ್ಲಿನ ಅಕ್ರಮಗಳು, ಅಲ್ಲಿನ ಅವ್ಯವಹಾರಗಳು, ಅಲ್ಲಿನ ಅಧಿಕಾರಿ, ಬಹುಶಃ ಒಬ್ಬ MD ಇದ್ದಾನೆ ಗೋಪಾಲ ಸ್ವಾಮಿ ಅಂತ, ಇನ್ನೊಬ್ಬ ಗೋಪಾಲ ಮೂರ್ತಿ, ಇನ್ನೊಬ್ಬ ಅವನು ನಾಗೇಶ್ ಅಂತಕ್ಕಂಥ ಒಬ್ಬ, ಇನ್ನೊಬ್ಬ ಇವನು ನಮ್ಮ ಚೇತನ್ ಅಂತಕ್ಕಂಥವ್ರು. ಇವರೆಲ್ಲ ಏನು ಮನುಷ್ಯರ? ಇವರೆಲ್ಲ ಇವರಿಗೆ ಸರ್ಕಾರಿ ಕಾನೂನು ಕಟ್ಟಲೆ ಭಯನೇ ಇಲ್ವಾ? ಅಧ್ಯಕ್ಷರು, ಸಚಿವರು ನಮ್ಮ ಪರ ಇದ್ದಾರೆ, ಏನ್ ಬೇಕಾದ್ರೂ ಮಾಡಬಹುದಂತಾನ? ಇಲ್ಲ. ಇದಕ್ಕೆಲ್ಲ ಕೂಡ ಕಾನೂನಿದೆ. ನಾನು ಬಿಡೋದಿಲ್ಲ, ಹೋರಾಟ ಮಾಡೇ ಮಾಡ್ತೀನಿ. ನನಗೆ ಅಧ್ಯಕ್ಷ ಸ್ಥಾನ ಮುಖ್ಯ ಅಲ್ಲ. ನಾನು ಕೋಚಿಂಗ್ಗೆ ಹೋಗಿರೋದೇ ರೈತರ, ಹೆಣ್ಣು ಮಕ್ಕಳ, ಅವರ ಹಿತವನ್ನ ಕಾಪಾಡಲಿಕ್ಕೋಸ್ಕರ. ನನ್ನ ಯಾವುದೇ ಸ್ವಾರ್ಥಕ್ಕಲ್ಲ. ನನಗೆ ಡೈರಿಯಿಂದ ಅವರು ಸಿಟ್ಟಿಂಗ್ ಕೊಡ್ತಕ್ಕಂಥ ಫೀಸು ಅಗತ್ಯ ಇಲ್ಲ. ನಾನು ಡೈರಿ ಸಭೆಗಳಿಗೆ ಹೋದಾಗ ಅಲ್ಲಿ ಟೀ ಕೂಡ ಕುಡಿಯೋದಿಲ್ಲ. ಸ್ಪಷ್ಟವಾಗಿ ಹೇಳ್ತೇನೆ, ನನ್ನ ಹೋರಾಟ ಅಲ್ಲಿ ಏನು ಅಕ್ರಮಗಳಾಗಿದೆ. ಅನೇಕರು ಹೇಳ್ತಾ ಇದ್ರು ಅಲ್ಲಿ ಅಕ್ರಮ ಹಾಗೇ ಇಲ್ಲ, ತನಿಖೆ ಮಾಡಲಿ ಅಂತ. ಅಂತ ಹೇಳಿಲ್ವಲ್ಲ ನೀವು. 2 ತಿಂಗಳ ಮುಂದೆನೆ ಆ ಸೆಕ್ರೆಟರಿಗಳ ಮುಖಾಂತರ ಡೆಲಿಗೇಟ್ ತರಿಸ್ಕೊಂಡು ಅವ್ರನ್ನ ತಗೊಂಡು ಇಲ್ಲೇ ಬಿಟ್ಟಿದ್ದಿದ್ರೆ ಯಾರು ತೆಗ್ತಾರೋ ಗೊತ್ತಾಗೋದು. ನಾವು ವಿರುದ್ಧ ಏನು ಮಾಡಲೇ ಇಲ್ಲ. ನಾವು ಒಬ್ಬನ ಓಟ್ ಕೇಳಿಲ್ಲ, ನಾನು ತೋರಿಸ್ದೇವರು. ಯಾರೊಬ್ಬ ಕಾರ್ಯಕರ್ತ ಹಾಕೊಡ್ತೀನಿ ಅಂತ ಹೇಳಿದಾಗ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಂದು ಆಗಲ್ಲ ಅಂತ ಹೇಳಲ್ಲ. ಇದು ಪ್ರಜಾಪ್ರಭುತ್ವ, ಇಲ್ಲಿ ಸಿಂಬಲ್ ಇಲ್ಲ. ಕಾರ್ಯಕ ಹಾಕೊಡ್ತವ್ರಿಗೆ ಪ್ರತಿಯೊಬ್ಬರು ಹಕ್ಕಿದೆ. ಅವನು ಒಂದು ಓಟ್ ತಗೊಳ್ತು, ಅದು ಅವನ ವಿಚಾರ. ಎಲ್ಲರೂ ಓಟ್ ಕೇಳಿದ್ದೀನಿ. ಯಾರನ್ನಾದ್ರು 400 ರೂಪಾಯಿ ಪ್ರಚಾರಕ್ಕೆ ಹೋಗಿದ್ದೀವ? ಎಲ್ಲಿ ಮಾಡಿದೀವಿ ನಾವು? ಹಣ ಕೊಟ್ಟಿದ್ದೀವಿ ಯಾರಿಗಾದ್ರೆ ನಾವು? ನೋಡಿ, ನೀವು ಯಾರನ್ನೂ ಟೂರ್ ಕರ್ಕೊಂಡು ಹೋಗದೆ, ಡೆಲಿಗೇಟ್ ಫಾರಂ ತೆಗೆದುಕೊಳ್ಳದೆ, ಸ್ವತಂತ್ರವಾಗಿ ಜನ ಓಟ್ ಹಾಕಿ ಬಿಟ್ಟಿದ್ರೆ
ಅವತ್ತೇ ಹೇಳಬೇಕು, ನೀನು ತಗ್ಗಿದೇ ಲೇದು ಅಂತ. ಅಲ್ಲ ರೀ, ಯಾರು ಇಲ್ಲ ಅಂತೇಳಿ ಎಲ್ಲಾನು ಟೂ ಹೊತ್ಕೊಂಡು ಹೋಗ್ಬಿಟ್ಟು ಡಿಲಿಗೇಟ್ ಫಾರ್ಮ್ ಕಿತ್ತಿಟ್ಕೊಂಡು ಕಡೆ ಚುನಾವಣೆವರೆಗೂ ಅವ್ರನ್ನ ಯಾಕೆ ಬಿಡ್ಲಿಲ್ಲಪ್ಪ ನೀವು? ಪಾಪ ಅವ್ರ ಹೆಂಡತಿ ಮಗಳು ಬಾಯಿ ಪಡ್ಕೊಳ್ತಾರೆ, ನಮ್ ಗಂಡ ಇಲ್ಲ ಅಂತ. ಯಾಕೆ ಬಿಡಲಿಲ್ಲ ನೀವು? ನಿಮ್ಗೆ ಅಷ್ಟು ಭರವಸೆ ಇದ್ದಂಥವರು, ಅಷ್ಟು ವಿಶ್ವಾಸ ಇದ್ದಂಥವರು, ನೀವು ಯಾಕಪ್ಪ ಕರ್ನಾಟಕ ರೌಂಡ್ ಟೂರನ್ನ ಒಂದು ಪೈಸೆ ಕೊಡ್ತೀರಲ್ಲ? ಆಮೇಲೆ ಏನು ಅವರೇ ಕೈಯಿಂದ ಹಾಕೊಂಡು ಹೋಗಿ ಅವರೇ ಲಕ್ಸುರಿ ಬಸ್ಸಲ್ಲಿ ಹೋಗಿ ಐಷಾರಾಮ ಜೀವನ ಮಾಡ್ಕೊಂಡ್ಬಂದ್ರ? ಇದೆಲ್ಲ ರಾಜಕಾರಣ ನಮ್ಗೆ ಗೊತ್ತಿದೆ ಬಿಡಿ. ಯಾರೋ ಒಬ್ರು ಹೇಳ್ತಾ ಇದ್ರು, ಮಹಾನುಭಾವರು ಸಿಎಂ ಮುಂದ್ಗಡೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ₹1 ಖರ್ಚು ಮಾಡದೆ ಇಬ್ಬರು ಗೆಲ್ಸ್ಕೊಂಡ್ ಬಂದಿದ್ದೀನಿ ಅಂತ. ಅಲ್ಲಿ ಎಷ್ಟು ಲಕ್ಷ ಕೂಡ ನನಗೆ ಗೊತ್ತಿದೆ. ಇದೆಲ್ಲ ಮಾತಾಡೋದು ಬೇಡ. ಯಾವ ಹಣ ಅಂತ ಗೊತ್ತಿದೆ. ಇವತ್ತು ಕೋಟಿ ಕೂಡ ಸುರಿದ್ರಲ್ಲ, ಅದು ಯಾವ ಹಣನೂ ಅಲ್ಲ, ಕೋಚಿ ಮೊದಲಲ್ಲಿ ಲೂಟಿ ಹೊಡೆದಿರ್ತಕ್ಕಂಥ ಹಣ. ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸಿದೆ. ಅವ್ರ ಕೈಯಿಂದ ಕೊಟ್ಟಿದ್ದು ಬರ್ತಾನೆ ಕೊಟ್ಟಂಗೆ ಲೆಕ್ಕ ಅಲ್ಲ ಪರಮೇಶ. ಸೊ ಹಂಗಾಗಿ ಅದು ಬಿಡಿ, ಮಾತಾಡೋದು ಬೇಡ. ನೋಡಿ, ನಾವು ಜನರಲ್ಲಿ ನಾನು ಕೂಡ ನಿಂತ್ಕೊಂಡಿದ್ದೆ. ನನ್ನ ಭಾಗದಲ್ಲಿ ಕೂಡ 43 ಜನ ಒಕ್ಕಲಿಗರು ನಮ್ಮ ಅಧ್ಯಕ್ಷರು ಡೆಲಿಗೇಟ್ಸ್ ಇದ್ರು. ಇವರೆಲ್ಲ ಕೂಡ ಏನೇನೋ ಟ್ರಂಪ್ ಕಾರ್ಡ್ ಮಾಡಿದ್ರು, ಜಾತಿ ಟ್ರಂಪ್ ಕಾರ್ಡ್ ಮಾಡಿದ್ರು. ಆದರೆ ನಮ್ಮ ಗೌರವಾಯುತ ಒಕ್ಕಲಿಗ ಬಾಂಧವರು, ಮುಖಂಡರು, SN ನಾರಾಯಣ ಸ್ವಾಮಿ ಏನು ಅಂತ ಗೊತ್ತು. ನನ್ನನ್ನು ಅವರೆಲ್ಲ ಕೂಡ ಒಮ್ಮತವಾಗಿ ಇವತ್ತು ನನಗೆ ಮೊದಲನೇ ಬಾರಿಯಾಗಿರ್ತಕ್ಕಂಥ ಒಬ್ಬನಿಗೆ ನಾನು ಇನ್ನೂ ಕೂಡ ಮಿಲ್ಕಿನಲ್ಲಿ ಏನೂ ಸಹಾಯ ಮಾಡಿಲ್ಲ ಅಂಥವನಿಗೆ ಇವತ್ತು 42 ಮತಗಳನ್ನು ಕೊಡೋ ಮುಖಾಂತರ ಜಾತ್ಯತೀತವಾಗಿ ಒಬ್ಬ ದಲಿತರನ್ನ ಈ ಸಮಸ್ಯೆ ಕಳಿಸ್ಕೊಟ್ರಲ್ಲ. ನನ್ನ ತಾಲೂಕಿನ ಸಮಸ್ತ ಎಲ್ಲಾ ಜಾತಿಯ, ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ಎಲ್ಲ ಅಧ್ಯಕ್ಷರಿಗೆ ನಾನು ಶಿರಸಾಂಗ ನಮಸ್ಕಾರಗಳನ್ನು ಮಾಡಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಡೈರಿ ಎಲೆಕ್ಷನ್ ಬಂದು ಅಲ್ಲಿ ಜೈ ಜೈ ಎಂದು ಊನಾರಾಗಿಸ್ಕೊಂಡು ತಪ್ಪಿಕೊಂಡು ಬಾಯಿ ಸಾಯೋರ್ಗಿರ್ತೀನಿ ಅಂತ ತಪ್ಪಿಕೊಂಡ್ರೆ ಮಾತ್ರ ರೈತ ಪರದ ರೀ ಸ್ವಾಮಿ. ಹುಟ್ಟ ರೈತರ್ರಿ, ನಾನೊಬ್ಬ ಕೂಲಿ ಹೊಡಿಟ್ಟಿರ್ತಕ್ಕಂಥವ್ರಿ, ಹುಟ್ಟ ರೈತರ್ರಿ. ನಿಮಗೆ ಹೇಳಿ ರೈತರ ಪರ ಅಂತ ಹೇಳಿ ಅಗತ್ಯ ಇಲ್ಲ. ರೈತರ ಪರ ಇದ್ದೀವ ಇಲ್ಲ ಅಂತೇಳಿ ಮುಂದಿನ ದಿನಗಳಲ್ಲಿ ಕಾದ್ ನೋಡಿ, ರೈತರ ಪರವಾಗಿ ಏನೆಲ್ಲ ಹೋರಾಟ ಮಾಡ್ತೀವಿ ಕಾದ್ ನೋಡಿ, ಹೌದು ಗೊತ್ತಾಗುತ್ತೆ ರೈತರ ಪರ ವಿರೋಧ ಅಂತ. ತಾವೇ ಹೇಳ್ತಾ ಇದ್ರಿ, ಡೈರಿಯಲ್ಲಿ ತಿಂದವರಿಗೆ ಅವ್ರ ಮನೆ ಹಾಳಾಗೋಗ್ಲಿ, ಶಾಪ ಏನಾಗ್ತಾ ಅಲ್ಲೇನಪ್ಪ. ನಾನು ನೋಡಿದೆ, ಟಿವಿಯಲ್ಲಿ ನೋಡಿದೆ, ನಾನು ಅದಕ್ಕೆ ಬಹಳ ಖುಷಿ ಪಟ್ಟೆ. ಪರ ಇಲ್ಲಪ್ಪ ಮಂಜಣ್ಣ, ಇಟ್ಸ್ ಗುಡ್ ಅಂತ. ಆದರೆ ಅವರೆಲ್ಲ ಮಾಡಿದಾರಲ್ಲ, ಸಂತೋಷ. ಆದರೆ ಆ ಹಾಲು ಡೈರಿ ತಿಂತ ತಗೊಂಡ ರೆಡಿಗೆ ಇಟ್ಕೊಡ್ತೀನಿ. ಅವತ್ತು ನೀವು ಹೇಳಪ್ಪ, ಸಾಯತಂಗ ಹೊಟ್ಟಿಗಿರ್ತೀವಿ, ತಪ್ಕೊಂಡಿರ್ತೀವಿ ಎಲ್ಲ ಹೇಳಿದಿರಲ್ಲ, ನಾನು ರೆಡ್ ಇಟ್ಕೊಡ್ತೀನಿ. ಇಟ್ಕೊಂಡಿಲ್ಲ ಅಂದ್ರೆ ನಾನು ಅಲ್ಲಿ ನಿರ್ದೇಶಕನಾಗಿರೋದಕ್ಕೆ 4 ಆಚೆ ಬರ್ತೇನೆ. SN ನಾರಾಯಣ ಸ್ವಾಮಿ ಹುಟ್ಟು ಹೋರಾಟಗಾರ, ದಾಖಲೆ ಇಲ್ಲದೆ ಮಾತಾಡೋದಿಲ್ಲ. ಇದನ್ನ ನನ್ನ ಬಗ್ಗೆ ಮಾತಾಡುವಾಗ ನಂಜೇಗೌಡರಿಗೆ ದೊಡ್ಡವರು ನಾನು ಎಲ್ಲೂ ಹೇಳಿಲ್ಲಪ್ಪ. ಎಲ್ಲಾದ್ರೂ ಚಿಕ್ಕೋನೆ. ಹೆಂಗ್ ಚಿಕ್ಕೋನೆ? ನಂದು ಯಾವುದು ಕ್ವಾರಿಗಳಿಲ್ಲ, ಟ್ರೆಸರ್ಗಳಿಲ್ಲ, ಘರಗಳಿಲ್ಲ. ಆಮೇಲೆ ನಂದು ಯಾವ್ದು ಲ್ಯಾಂಡ್ ಲಾರ್ಡ್ ಅಲ್ಲ, ನನ್ಗೆ ಯಾವುದು ಕೂಡ ಬೇರೆ ಕಾಂಟ್ರಾಕ್ಟರ್ ಅಲ್ಲ. ಚಿಕ್ಕೋನೆ ರೀ, ವಯಸ್ಸಲ್ಲೂ ಚಿಕ್ಕೋನೆ, ಹಣದಲ್ಲೂ ಚಿಕ್ಕೋನೆ, ಜಾತಿಯಲ್ಲೂ ಚಿಕ್ಕೋನೆ, ಬುದ್ಧಿಯಲ್ಲೂ ಚಿಕ್ಕೋನೆ. ಒಪ್ತೀನಿ ದೇವರು. ಐಡು ಹೋಗ್ರಿ, ನಾನು ತಗ್ಗೇದೇ ಹೇಳೋದಿಲ್ಲ. ನಾನು ತಗ್ಗೇ ಬಂದಿರೋದು ಇವ್ರಿಗೂ, ಮುಂದೆನೂ ತಗ್ತೀನಿ. ಯಾರು ಬುದ್ಧಿ ಹೇಳಿದ್ರು ತಗ್ತೀನಿ, ಯಾರು ಇದ್ರ ಹೇಳಿದ್ರು ತಗ್ತೀನಿ, ಯಾರು ಹೇಳಿದ್ರು ಕೂಡ ನಾನು ತಗ್ಗಿ ಹಿಡಿತೀನಿ. ವೈಯಕ್ತಿಕ ಬಿಟ್ಟು ಅಕ್ರಮಗಳೆಲ್ಲ ಕೂಡ ಅಲ್ಲೇನಾಗಿದೆ ಅವೆಲ್ಲ ಸಾಬೀತಾಗಿ ಶಿಕ್ಷೆ ಆದರೆ ಖಂಡಿತ ಕೂಡ ಜನಪರವಾಗಿ ಸಾಥ್ ಕೊಡ್ಲಿಕ್ಕೆ ನನ್ನ ಅಭ್ಯಂತರ ಇಲ್ಲ. ಊಡಿ ವಿಜಯಕುಮಾರ್ ಅವ್ರ ಮೇಲೆ ಅದ್ರ ಬಗ್ಗೆ ಮಾತಾಡಿದ್ದೇನೆ. ನೋಡಿ, ಒಬ್ಬ ದಲಿತ ಯುವಕ ಒಂದು ಸಂಘಟನೆಯನ್ನು ಮಾಡಿ, ಆ ಸಂಘಟನೆ ಮುಖಾಂತರ ಒಂದು ಸೊಸೈಟಿಯನ್ನು ಮಾಡಿ, ಬ್ಯಾಂಕ್ ಅನ್ನು ಮಾಡಿ, ಬಡವರಿಗೆ, ರೈತರಿಗೆ, ದಲಿತರಿಗೆ ಲೋನ್ ಕೊಡ್ತೀನಿ ಹಣ, ನಾನು ಬ್ಯಾಂಕನ್ನು ಉದ್ಘಾಟನೆ ಮಾಡಬೇಕು ಅಂತ. ಆ ಉದ್ಘಾಟನೆ ಮಾಡೋ ಸಮಾರಂಭದಲ್ಲಿ ನನಗೆ ಯಾರಾದ್ರೂ ನನಗೆ ಗೊತ್ತಿಲ್ಲ. ನಾನು ಒಬ್ಬ ದಲಿತ ಹುಡುಗನಿಗೆ ಬೆಂಬಲ ಕೊಡಬೇಕು, ಅವನು ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ ಅನ್ನೋ ಸಲುವಾಗಿ ಸಮಾರಂಭಕ್ಕೆ ಹೋದೆ.
ಅನಿರೀಕ್ಷಿತವಾದ ಸಮಾರಂಭಕ್ಕೆ ಓಡಿ ವಿಜಯಕುಮಾರ್ ಬಂದಿದ್ರು. ನನ್ನ ಭಾಷಣ ಮುಗಿದಂತ ಓಡಿಗೆ ಮಾತಾಡಿದ್ರು. ಅವ್ರು ನನ್ನ ಭಾಷಣ ಇಲ್ಲಿಗೆ ಸೀಮಿತ ಇತ್ತು ಅಂದ್ರೆ ಆ ಸಂಘಟನೆ ಬಗ್ಗೆ, ಆ ಯುವಕರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳ ಬಗ್ಗೆ ನನ್ನ ಭಾಷಣ ಸೀಮಿತವಾಗಿತ್ತು. ಓಡಿ ವಿಜಯಕುಮಾರ್ ಭಾಷಣ ಮಾಡಬೇಕಾದಾಗ ಅವ್ರು ರಾಜಕೀಯವಾಗಿ ತಗೊಂಡು ಆ ಸಮಯದಲ್ಲಿ ವೇದಿಕೆಯಿಂದ ಎದ್ದು ಬರ್ಲಿಕ್ಕೆ ಆಗೋದಿಲ್ಲ ನಾನು, ಯಾಕಂದ್ರೆ ಅದು ಅವ್ರ ಸ್ವಾರ್ಥ. ಅದೆಲ್ಲ ಮುಗಿದ ನಂತರ ಓಡಿ ವಿಜಯಕುಮಾರ್ ನನ್ನ ಸ್ನೇಹಿತರು, ನನಗೂ ಅವ್ರಿಗೆ 20 ವರ್ಷ ಸ್ನೇಹ ಆಗಿದೆ. ಸಹಜವಾಗಿ ಬನ್ನಣ ಕಾಫಿ ಕುಡಿಯೋಣ ಅಂದ್ರು. ವೈನಾಟ್ ನಡಿಯಪ್ಪ ಅಂತ ಕಾಫಿ ಕುಡಿಯೋದೆ, ಕಾಫಿ ಕುಡ್ಕೊಂಡು ಬಂದಪ್ಪ. ಏನು ಅಪರಾಧ ಮಾಡಿದ್ ನಾನು? ನೀನ್ ಬಂದು ರಂಜೇಗೌಡ್ರೆ, ನೀನು ಬಂದು ಬಿಜೆಪಿ ಅವ್ರ ಮುಖಾಂತರ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಾಣಿಸ್ತೀಯಲ್ಲಪ್ಪ, ಬಿಜೆಪಿ ಮನೆ ವ್ಯವಹಾರ ಮಾಡಿದಲ್ಲಪ್ಪ, ನನ್ನ ಲೊಕೇಶನ್ ಇದೆಯಪ್ಪ, ಪ್ರೂಫ್ ಇದೆಯಪ್ಪ. ನೀನು ಬಂದು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಒಬ್ಬ ಶಾಸಕ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಿಜೆಪಿ ಅವ್ರ ಮನೆಯಲ್ಲಿ ನಮ್ಮ ಯಾರು ಅವ್ನು ನಾರಾಯಣ ಸ್ವಾಮಿ ಅಂತ ಹೇಳಿ ಅವ್ರ ಮನೆಯಲ್ಲಿ ಬಂದು ಅಮರಾವತಿ ಕೂತ್ಕೊಂಡು ಎಲ್ಲಾರನ್ನ ಕರ್ಸ್ಕೊಂಡು ದುಡಿದ ರಾಜಕಾರಣ ಮಾಡ್ತಾರಪ್ಪ. ಬದೇ ಮಾರ್ಕೊಂಡವ್ರ ಮನೆ ಕರ್ಸ್ಕೊಂಡು ಹಣ ಕೊಟ್ಟಲ್ಲಪ್ಪ. ನನ್ನ ವಿರುದ್ಧ ಕ್ಯಾಂಡಿಡೇಟ್ ಆಗ್ದಲ್ಲಪ್ಪ. ನಾನೇನು ಕ್ವಶನೇ ಮಾಡಲಿಲ್ಲ ನಿನ್ನ ದೇವರು. ಇವಾಗ ಕ್ಯಾಂಡಿಡೇಟ್ ಆಗ್ತಾ ಇರಲಿಲ್ಲ ಪಾಪ ಹುನ್ಕುಂದ ವೆಂಕಟೇಶ್ ಅವರು. ನೀವು ಹುನ್ಕುಂದ ವೆಂಕಟೇಶನ್ನ ಮಾರ್ಕೊಂಡೇಗೌಡ ಕರ್ಸ್ಕೊಂಡು ಯಾರ ಬಗ್ಗೆ ಹಣ ಕೊಟ್ಟರು ನನಗೆ ಗೊತ್ತಿದ್ದೇನಪ್ಪ, ಎಲ್ಲ ಗೊತ್ತಿದೆ ಸ್ವಾಮಿ. ನಾವು ಸುಮ್ಮನೆ ಇದೀವಿ ಅಷ್ಟೇ. ಆದರೆ ಬಿಸ್ವಾಡಿ ಇವತ್ತು ನನಗೆ ಮಂಜುನಾಥ್ ಗೌಡರು ಕೂಡ ನನ್ನೊಟ್ಟಿಗೆ MLA ಆಗಿದ್ದರು. ಅವತ್ತು ಅವ್ರಿಗೆ ವಿಶ್ವಾಸ ಇದೆ, ಅವರೊಟ್ಟಿಗೆ ಮಾತಾಡ್ತೇನೆ. ವಿ.ಡಿ. ವಿಜಯಕುಮಾರ್ ಅಲ್ಲಿ ಅವ್ರ ವ್ಯಾಪಾರ ಮಾಡಿದ್ದೇನೆ, ಅವರೊಟ್ಟಿಗೆ ಮಾತಾಡ್ತೇನೆ. ರಾಮೇಗೌಡರು, JDS ರಾಮೇಗೌಡರು ಕೂಡ ನನ್ನ ಸ್ನೇಹಿತರು, ಅವ್ರನ್ನ ಒಟ್ಟಿಗೆ ಸಮಾಜ ಸೇವೆ ಮಾಡ್ತಾರೆ ಅವರು, ಅವರೊಟ್ಟಿಗೆ ಮಾತಾಡ್ತೇನೆ. ಮಾತಾಡೋದಕ್ಕೂ ರಾಜಕಾರಣ ಸಂಬಂಧ ಇಲ್ಲ. ರಾಜಕೀಯ ಬಂದಾಗ ನಾನು ಕಾಂಗ್ರೆಸ್ಸು, ಅವ್ರು ಬೇರೆ ಪಾರ್ಟಿ. ಸರ್, ಮತ್ತೊಂದು ಸ್ಟೇಟ್